ಎವ್ರಿವನ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟೆ ಮಾಡ್ತಾಯಿದ್ದೀನಿ. ಸೊ ನೀರು ಅದಾದಮೇಲೆ ಸ್ವಲ್ಪ ಉಪ್ಪಾಕಿ ಕಾದ್ಮೇಲೆ ಸೊ ಜೋಳದ ಹಿಟ್ಟಾಕಿ ಅದನ್ನು ಬೇಯಿಸ್ಕೋಬೇಕು. ಸೊ ಒಂಚೂರು ಗಂಟಾಗದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಗಂಟಾಗಿಲ್ಲ ಅಂತಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ನಾನು ಬರೀ 4 ರೊಟ್ಟಿ ಮಾಡ್ತಿರೋದು, ಒಬ್ಬಳೇ ಇರೋದ್ರಿಂದ. ಸೊ ಈ ಥರ ಚೆನ್ನಾಗಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವತ್ತಿನ ಬ್ಯುಸಿ ಲೈಫಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಸ್ವಲ್ಪ ನಾವೇ ಏನಾದರೂ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟು. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಇದನ್ನೇ ಟ್ರಸ್ಟ್ ಮಾಡೋದು ಯಾವಾಗಲೂ. ಸೊ ಈ ಥರ ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಥರ ಮಾಡಬೇಕು. ಬಟ್ ಫಸ್ಟಿಗೆ ಒಂದು ಸ್ವಲ್ಪ ತಟ್ಕೋಬೇಕು. ಸೊ ಸೈಡಿಗೆ ಏನಾದರೂ ಅರಿತಿದ್ರೆ ಅದನ್ನು ಜೋಡಿಸ್ಕೊಂಡು ಚೆನ್ನಾಗಿ ಲಟ್ಟಿಸಿದ್ರೆ ಸೊ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಹಸಿದು ನೀರಿಂದ ಒತ್ತಿ ಬೇಯಿಸಿರಿ ನೋಡಿ, ರೆಡಿ ಆಗಿಬಿಡ್ತು ರೊಟ್ಟಿ ಆಲ್ರೆಡಿ. ಇದು ನಮ್ಮ ಅಜ್ಜಿ ಮಾಡಿ ಕಳಿಸಿರೋ ಚಟ್ನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.